ಏನು ಒಂದು ಸೀಟ್ ಕಳ್ಕೊಂಬಿಟ್ಟಿದ್ರೆ ಏನು ಸರ್ಕಾರ ಹೋಗ್ಬಿಡ್ತಿತ್ತ ನಮ್ಮದು? ಹೋಗ್ಬಿಡ್ತಿತ್ತಾ ಹೇಳಿ? ಹೋಗ್ತಿದ್ದಿಲ್ಲ. ಇದು ಒಳ್ಳೆ ಎಕ್ಸ್ಪೆರಿಮೆಂಟ್ ಟೈಮ್ ಇತ್ತು ನಿಮಗೆ. ಅದ್ರ ಬಗ್ಗೆ ಚರ್ಚೆನೇ ಮಾಡಲ್ಲ ನೀವು. ಅಯ್ಯೋ ಅವ್ರು ದುಡ್ಡು ಕೊಟ್ಬಿಟ್ರು, ಇವರು ಅವ್ರಿಗೆ ಫಂಡಿಂಗ್ ಮಾಡಿಬಿಟ್ರು, ಅವರು ಇವ್ರಿಗೆ ಫಂಡಿಂಗ್ ಮಾಡಿದರು. ಮಲ್ಲಿಕಾರ್ಜುನವ್ರಿಗೇನು ಫಂಡ್ ಕಡಿಮೆ ಇತ್ತೇನು ಸರ್? ಕಾಂಗ್ರೆಸ್ ಪಕ್ಷಕ್ಕೇನು ಫಂಡ್ ಕಡಿಮೆ ಇತ್ತಾ? ಇವರು ಇನ್ನೂ ಜಾಸ್ತಿನೇ ಮಾಡ್ಬೋದಿತ್ತಲ್ಲ. ದುಡ್ಡಿನ ಮೇಲೆ ಎಲೆಕ್ಷನ್ ನಡೆಯೋದಾದರೆ ನನ್ನ ದೃಷ್ಟಿಯಲ್ಲಿ ದುಡ್ಡಿನಲ್ಲಿ ಎಲೆಕ್ಷನ್ ನಡೆಯಲ್ಲ. ಅದು ಒಂದು ಪಾರ್ಟ್ ಅಷ್ಟೇ, ಅದು ಒಂದು ಭಾಗ ಅಷ್ಟೇ ಅದು. ಆದರೆ ಎಲ್ಲ ಟೈಮಲ್ಲಿ ಹಣ ನಡೆಯೋದಿಲ್ಲ. ಇದು ದಯಮಾಡಿ ಅದು ಅರ್ಥ ಮಾಡ್ಕೊಳ್ಳಿ. ರಾಂಗ್ ಮೆಸೇಜ್ಗಳನ್ನು ಕೊಡಬೇಡಿ. ಎರಡನೇ ಮೂರನೇ ಲೀಡರ್ಶಿಪ್ಪನ್ನು ಬೆಳೆಸೋ ಕೆಲಸನೇ ಮಾಡಿಲ್ಲ ರೀ ನೀವು. ನೀವು ಬಂದುಬಿಟ್ಟು ಬರೀ ಒಬ್ಬರ ಹೆಸರು ಇಟ್ಕೊಂಡು ಅಗಲಾಡ ಇನ್ನೊಬ್ಬರ ಹೆಸರಿನಲ್ಲೇ ಜೋತು ಬೀಳ್ತೀರಲ್ಲ. ಎಲ್ಲಿ ಬೆಳೆಸಿದ್ದೀರಾ ನೀವು? ಇನ್ನೂ ಒಂದು ಹೇಳ್ತೀನಿ, ಸತತ 30 ವರ್ಷಗಳ ಕಾಲ ದಾವಣಗೆರೆಯಲ್ಲಿ ಒಬ್ಬ ಮೈನಾರಿಟಿ ಲೀಡ್ರ್ ಸ್ಟ್ರಾಂಗಾಗಿ ಬೆಳೀಲಿಲ್ಲ. ಯಾಕೆ ಬೆಳೀಲಿಲ್ಲ? ನೀವು ಅವ್ರಿಗೆ ಯಾರಿಗೆ ಅವಕಾಶ ಕೊಡಲಿಲ್ಲ. ಜಬ್ಬಾರಿಗೆ MLC ಮಾಡಿರಿ, ಅವ್ರು ಬೆಳಿಬೋದಿತ್ತು ಅಂತ ಹೇಳ್ತೀರಿ. ಆದರೆ ಎಲ್ಲ ಸೋರ್ಸ್ಗಳನ್ನು ನೀವು ಜಿಲ್ಲಾ ಮಂತ್ರಿಗಳಿಗೆ ಹಾಕ್ತೀರಿ. ಇವ್ರಿಗೇನು ₹1 ದುಡ್ಡಿರಲ್ಲ. ಎಲ್ಲಿ ಬೆಳೆಸ್ತೀರಾ ನೀವು? ಬೆಳೆಸ್ಬೇಕಲ್ಲ. ಏನೋ ನಿಮಗೆ ಜೈ ಅನ್ನೋರು, ನಿಮಗೆ ಜಿಂದಾಬಾದ್ ಅನ್ನೋರು, ನಿಮಗೆ ಹೇಳೋರು ನೀವು ಅಷ್ಟೇ ಬೆಳೆಸ್ತೀರಿ. ಅದು ಪಾರ್ಟಿ ಅಲ್ಲ. ಅದು ಪಾರ್ಟಿ ಲಕ್ಷಣವೂ ಅಲ್ಲ. ದಯಮಾಡಿ ಹೇಳ್ತೀನಿ, ನಾನು ನಿಮಗೆ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ರಾಂಗ್ ಇಂಟರ್ಪ್ರಿಟೇಷನ್ ಮಾಡಿ ಒಂದು ಕಮ್ಯುನಿಟಿಯನ್ನು ಡಿವೈಡ್ ಮಾಡ್ತಕ್ಕಂಥ ಕೆಲಸ ಮಾಡಬೇಡಿ. ಇಲ್ಲಿ ಯಾವುದೂ ರಾಂಗ್ ಆಗಿಲ್ಲ. ನಾನು ಜಮೀರ್ ಸಾಹೇಬ್ರನ್ನು ಹೊಗಳಲ್ಲ, ನಜೀರ್ ಅವ್ರನ್ನ ಹೊಗಳಲ್ಲ, ನಿಮ್ಮನ್ನು ತೆಗಳಲ್ಲ. ನಾನು ಇರೋ ವಿಷಯ ಮಾತ್ರ ನಾನಿಲ್ಲಿ ಪ್ರಸ್ತಾಪ ಮಾಡಿದ್ದೀನಿ. ಆ ವಿಷಯನ ಆಧಾರವಾಗಿ ಇಟ್ಕೊಂಡು ಮುಂದಿನ ದಿವಸಗಳಲ್ಲಿ ಸರಿಯಾದ ದಿಕ್ಕಿನಲ್ಲಿ ರಾಜಕಾರಣವನ್ನು ಮಾಡ್ತಕ್ಕಂಥ ಯೋಚನೆಯನ್ನು ಮಾಡಿ. ಅದು ನಿಮಗೂ ಒಳ್ಳೆಯದು, ಪಕ್ಷಕ್ಕೂ ಒಳ್ಳೆಯದು, ಕಮ್ಯುನಿಟಿಗೂ ಒಳ್ಳೆಯದು, ಜನಕ್ಕೂ ಒಳ್ಳೆಯದು. ಮಾನ್ಯ ರಿಜ್ವಾನ್ ಸಾಹೇಬ್ರೆ ಮತ್ತು ಸಲೀಂ ಸಾಹೇಬ್ರೆ, ಈಗ ನಿಮಗೆ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ರಲ್ವಾ? ದಾವಣಗೆರೆಗೆ ಬಂದು 15 ದಿವಸ ನೀವು ಕ್ಯಾಂಪೇನ್ ಮಾಡಿದಿರಿ. ನಮ್ಮ ಬಲ್ಕಿಶ್ಪಾನ ಮೇಡಮ್, ನಮ್ಮ ಸಿಸ್ಟರ್ ಅವರು ಅಲ್ಲೇ ಇದ್ದರು, ನಮ್ಮ ಪಕ್ಕದವರು. ನಾವೆಲ್ಲ ಅವರಿಗೆಲ್ಲ ಜಿಲ್ಲಾ ಪಂಚಾಯತ್ ಮೆಂಬರ್ ಮಾಡೋಕ್ಕೆ ನಾವೆಲ್ಲ ಹೋರಾಟ ಮಾಡಿ ಜನತಾ ಪಾರ್ಟಿಲಿದ್ದಾಗ ನೀವು 3-4 ಜನ ಅಲ್ಲೇ ಇದ್ರಲ್ಲ ಮೈನಾರಿಟೀಸ್ ಲೀಡ್ರು. ಯಾಕೆ ನೀವು ಎಲ್ಲರನ್ನೂ ಸೇರಿಸಿ ಕಾಂಪ್ರಮೈಸ್ ಮಾಡಿ ಒಂದು ಸಿಂಗಲ್ ಕ್ಯಾಂಡಿಡೇಟ್ ಮಾಡೋಕ್ಕೆ ನಿಮಗೆ ಆಗಲಿಲ್ವಾ? ಅಂದರೆ ನಿಮಗೆ ಕೆಪಾಸಿಟಿ ಇದ್ದಿಲ್ವ? ಅದು ಮೈನಾರಿಟಿಗಳು ನಿಮ್ಮ ಮಾತು ಕೇಳ್ತಾ ಇದ್ದೀವಿ. 15 ದಿವಸ ಬಂದು ಏನು ರೀ ಮಾಡಿದ್ದೀರಿ ಮತ್ತೆ ನೀವು? ಈಗ ಬಂದು ನೀವು ಈ ಥರ ಸುಮ್ಮನೆ ರಾಂಗ್ ಇಂಟರ್ಪ್ರಿಟೇಷನಲ್ಲಿ ಅಪಪ್ರಚಾರ, ಇದು ಯಾರಿಗೆ ಅನುಕೂಲ ಆಗುತ್ತೆ? ಈ ಥರ ಮಾಡಿದ್ರು 28ರ ಎಲೆಕ್ಷನ್ನು ಇದು BJP ಅವರಿಗೆ ಆಹಾರ ಆಗುತ್ತೆ. ಈ ಇಶ್ಯೂ ಇಟ್ಕೊಂಡು BJP ಅವರು ನಾಳೆ ಚುನಾವಣೆ ಮಾಡ್ತಾರೆ. ಮೈನಾರಿಟೀಸ್ಗಳಲ್ಲೇ ಡಿವೈಡ್ ಇದೆ, ಮೈನಾರಿಟಿ ಲೀಡರ್ಗಳು ಸರಿ ಇಲ್ಲ ಅಂತ ನೀವೇ ಕಿತ್ತಾಡ್ಬಿಟ್ರೆ ಆಯ್ತಪ್ಪ. ನೀವು ಜಮೀರ್ ಸಾಬ್ರು ದಾವಣಗೆರೆ ಬರಬೇಕು. ಜಮೀರ್ ಸಾಬ್ರಿಗೆ ಮಲ್ಲಿಕಾರ್ಜುನ್ ಬೈದರು, ಅದೆಲ್ಲ ಹಳೆ ವಿಷಯ. ಓಕೆ, ಅದಾದಮೇಲೂ ಜಮೀರ್ ಅವರು ಬಂದ್ರಲ್ವಾ, ದಾವಣಗೆರೆ ಬಂದ್ರ, ಮಲ್ಲಿಕಾರ್ಜುನ್ ಮನೆಗೆ ಹೋದರು, ಅಲ್ಲೇ ಪತ್ರಿಕಾಗೋಷ್ಠಿ ಮಾಡಿದರು. ಅಲ್ಲೆಲ್ಲ ಇನ್ನೊಂದು ಕಡೆ ದೊಡ್ಡ ರ್ಯಾಲಿ ಆಯಿತು ನಾರ್ತಲ್ಲಿ, ಅವ್ರ ಮನೇಲೆ ಊಟ ಮಾಡಿದರು, ಹೋದ್ರೆ. ಅದನ್ನಾರು ಉಪಯೋಗಿಸ್ಕೋಬೇಕಲ್ಲ ನೀವು ಸರಿಯಾಗಿ. ಅಜರುದ್ದೀನ್ ಕರ್ಕೊಂಬರ್ತೀರಾ? ಆಲ್ಟರ್ನೇಟಿವ್ ಅದು. ಅಜರುದ್ದೀನು ಕರ್ಕೊಂಬನ್ನಿ ಬಿಡಿ, ಅದ್ರ ಬಗ್ಗೆ ನಂದೇನು ಅಬ್ಜೆಕ್ಷನ್ ಇಲ್ಲ. ಜಮೀರ್ ಅವ್ರನ್ನ ಅವ್ರ ಮನೆಗೆ ಕರ್ಕೊಂಬರ್ತೀರಾ? ಅಲ್ಲಿ ಬಂದು ಸೌತಲ್ಲಿ ನೀವು ಅವ್ರನ್ನ ಪ್ರಚಾರ ಮಾಡ್ಸೋಕ್ಕೆ ನಿಮ್ಗೆ ಮತ್ತು ನೀವು ಜವಾಬ್ದಾರಿ ತಗೊಂಡ್ರೆ ಮಾಡಬೇಕಲ್ಲ. ಅದನ್ನ ಯಾರು ಮಾಡಬೇಕು? ಮಲ್ಲಿಕಾರ್ಜುನ್ ಮಾಡ್ಬೇಕಾ? ಮಲ್ಲಿಕಾರ್ಜುನ್ ಅಸಹಾಯಕರಾಗ್ಬಿಡ್ತಾರೆ ಅವಾಗ. ನೀವು ಮೈನಾರಿಟೀಸ್ ಜವಾಬ್ದಾರಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮಗೆ ಕೊಟ್ಟಿದ್ರು ಅಂತ ನೀವು ಹೇಳಿದ್ರಲ್ಲ, ಹೆಲಿಕಾಪ್ಟ್ರಲ್ಲಿ ಬಂದ್ರಲ್ಲ. ನೀವು ಜಮೀರ್ ಸಾಹೇಬ್ರನ್ನ ದಕ್ಷಿಣಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಪ್ರಚಾರ ಮಾಡ್ಸೋಕ್ಕೆ ಯಾಕೆ ಫೇಲ್ ಆದ್ರಿ? ಯಾಕೆ ಆಗಲಿಲ್ಲ ನಿಮ್ಮ ಕಡೆ ಅದು? ಜಮೀರ್ ಅವರ ಪ್ರೆಸೆನ್ಸು ದಕ್ಷಿಣಕ್ಕೆ ಬಂದಿದ್ದರೆ ದೊಡ್ಡ ಪ್ರಮಾಣದಲ್ಲಿ ಆಗ್ತಿತ್ತು ಅಂತ ನಿಮ್ಗೆ ಗೊತ್ತಿತ್ತಲ್ಲ. ದಾವಣಗೆರೆ ಬಂದರು, ಪತ್ರಿಕಾಗೋಷ್ಠಿ ಮಾಡಿದ್ರು, ಅವ್ರ ಕೆಲಸ ಅವ್ರು ಮಾಡಿದರು, ಹೋದರು. ಬಾಗಲಕೋಟೆ, ಕೇರಳ, ಅಲ್ಲಿ ಹೋದರು. ಅವ್ರು ಮಾಡಿದ್ರಲ್ವ. ನೀವು ಮಾಡಿದ್ದೇನು? ಇಲ್ಲಿ ಬಂದು ಎಲೆಕ್ಷನ್ ಆಗಿ 24 ಗಂಟೆಯಲ್ಲಿ ನೀವು ಈ ಥರ ಸ್ಟೇಟ್ಮೆಂಟ್ ಕೊಟ್ಟರೆ ಇದು ಪ್ರಚಾರ ಅಲ್ಲ. ಇದು ಅಪಪ್ರಚಾರದ ಮುನ್ನುಡಿ. ಇದು ಯಾರು ಇದನ್ನು ಪ್ರಚಾರವನ್ನು ಅಪಪ್ರಚಾರವಾಗಿ ಮುನ್ನುಡಿ ಥರ ಬರೀತಾರಲ್ಲ, ಅದು ರಾಂಗ್ ಆಗುತ್ತೆ. ದಯಮಾಡಿ ನೀವು ಅರ್ಥ ಮಾಡ್ಕೊಳ್ಳಿ. ನೀವಿಬ್ಬರು 3-4 ಸರಿ ಆಗಲೇ ಕೌನ್ಸಿಲು, ಅಸೆಂಬ್ಲಿಯಲ್ಲಿ ಕೆಲಸ ಮಾಡಿದ್ದೀರಾ. ನಿಮಗೆ ಗೊತ್ತಾಗುತ್ತೆ ಜನಗಳ ಜನಗಳ ನಾಡಿ ಮಿಡಿತಗಳನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನೀವು ಫೇಲ್ ಆಗಿದ್ದೀರಾ. ಕಾಮನ್ ಆಗಿರ್ತಕ್ಕಂಥ ಜನಗಳ ನಾಡಿ ಮಿಡಿತನ ನೀವು ಅರ್ಥನೇ ಮಾಡ್ಕೊಳ್ಳಿಲ್ಲ ಅಲ್ಲಿ. ಹಾಗಾಗಿ ನೀವು ರಾಂಗ್, ಡೇ 1 ರಾಂಗ್. ನಾವೇನು ಅವತ್ತು ಹೇಳ್ತಾ ಇದ್ವಿ, ಟಿಕೆಟಿನ ಸಂದರ್ಭದಲ್ಲಿ ನಾವೇನು ಸ್ಟೇಟ್ಮೆಂಟ್ ಮಾಡಿದ್ವಿ, ಅದು ಇವತ್ತು ಸತ್ಯ ಆಗಿದೆ. ಚೇಂಜ್ ಮಾಡಿ ಬದಲಾಯಿಸ್ಕೊಳ್ಳಿ ಅಂತ ಎಲ್ಲರೂ ಫೇಲ್ ಆಗಿದ್ದೀರಾ ಅದರಲ್ಲಿ. ನೀವು ಅಂತ ಹೇಳಲ್ಲ, ನಾನು ನಿಮ್ಮ ಇಂಡಿವಿಜುವಲಿಗೆ ಬರಲ್ಲ. ನಾನು ನಿಮ್ಮ ನಿಲುವುಗಳ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ. ನಿಮ್ಮ ನಿಲುವುಗಳನ್ನು ವ್ಯಕ್ತಪಡಿಸೋದ್ರಲ್ಲಿ, ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ನೀವು ಫೇಲ್ ಆಗಿದ್ದೀರ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ಅಪಪ್ರಚಾರವನ್ನು ಮಾಡಬೇಡಿ. ಸುಮ್ಮನೆ ರಾಂಗ್ ಇಂಟರ್ಪ್ರಿಟೇಷನ್. ಜಬ್ಬರೊಬ್ಬರಿಗೆ ಕೊಡಿ ಅಂತ ಹೇಳಿದ್ವಿ, ಅವ್ರಿಗೆ ಕೊಡಿ ಅಂತ ಇವ್ರಿಗೆ ಕೊಡಿ. ಇಲ್ಲಪ್ಪ, ಅದು ಆ ಥರ ಆಗಿಲ್ಲ. ಅದು ನೀವೇ ಇನ್ನೊಬ್ಬರನ್ನ ಸೃಷ್ಟಿ ಮಾಡಿ ನಿಲ್ಲಿಸ್ಬೋದಿತ್ತಲ್ಲ. ನಾವು ಬೇಡ ಅಂದಿದ್ವಿ ಯಾರಾದರೂ. ಈ ಮಲ್ಲಿಕಾರ್ಜುನ ಮಗನಿಗೆ ನಿಲ್ಲಿಸಿ ನಾವು ಬೇಡ ಅಂದ್ವಿ ನಾವು. ಯಾರೋ ಒಬ್ಬನ ಜಟಕ ಹೊಡಿ ಅಂತ ತಮ್ಮ ನಿಲ್ಲಿಸ್ರಿ, ನಿಲ್ಲಿಸಿ ಗೆಲ್ಸ್ಬೇಕಲ್ಲ. ನಿಮಗೊಂದು ಶಕ್ತಿ ಇತ್ತಲ್ಲ. ಆ ದಿಕ್ಕಿನಲ್ಲಿ ಯಾರು ಯೋಚನೆಯೇ ಮಾಡಲಿಲ್ಲ ನೀವು. ಇವತ್ತು ಕುತ್ಕೊಂಬಿಟ್ಟು ಅರಣ್ಯ ರೋಧನೆ ಮಾಡಿದರೆ ಆಗಲ್ಲ ಸರ್. ಅದು ಈ ಅರಣ್ಯ ರೋಧನೆ ಕೆಲಸ ಆಗಲ್ಲ. ಏನಿದ್ರು
ಸ್ಪಷ್ಟವಾದಂಥ ದೃಢವಾದಂಥ ನಿರ್ಧಾರಗಳನ್ನು ತಗೊಂಡೋಗಿ ರಾಜಕಾರಣದಲ್ಲಿ ನಾವು ಮುಂದೆ ಹೋಗಕ್ಕೆ ಸಾಧ್ಯ ಆಗುತ್ತೆ. ಈ ಥರ ನಾವು ಬ್ಯಾಕ್ ಸ್ಟ್ಯಾಪ್ ಮಾಡಿದರು, ಅವರು ನಮಗೆ ಇವ್ರು ಮಾಡಿದರು, ಅವ್ರಿಗೆ ಅವ್ರು ಫಂಡಿಂಗ್ ಮಾಡಿದರು, ಇವ್ರು ಫಂಡಿಂಗ್ ಮಾಡಿದರು. ನಾನು ಈಗೂ ಸ್ಪಷ್ಟವಾಗಿ ಹೇಳ್ತೀನಿ, ಅಲ್ಲಿ ನಿಂತಂಥ ಮುಸ್ಲಿಂ ಕ್ಯಾಂಡಿಡೇಟ್ಗಳಿಗೆ ಏನಾದರೂ ಫಂಡಿಂಗ್ ಆಗಿದ್ದರೆ ಕರ್ನಾಟಕದಲ್ಲಿರ್ತಕ್ಕಂಥ ಬಡವ ಮೈನಾರಿಟಿ ಮೂಲೆಯಿಂದ ಅವ್ರಿಗೆ ದುಡ್ಡು ಕೊಟ್ಟಿದ್ದಾನೆ. ನೀವು ಎಲೆಕ್ಷನ್ ಮಾಡಿ ನಮ್ಮ ಮೈನಾರಿಟಿ ಕ್ಷೇತ್ರ ಅಂತ ಇದನ್ನು ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನೀವು ಯಾರೋ ಮಂತ್ರಿ ಇನ್ನೊಬ್ಬ MLA ಅವ್ರು ಯಾರು ಫಂಡಿಂಗ್ ಮಾಡಿಲ್ಲ, ಅವ್ರಿಗೆ ಜನ ಫಂಡ್ ಮಾಡಿದರು. ಈ ಸತ್ಯ ಒಪ್ಪುಗಳು. ಇದರ ಅರ್ಥ ಏನು ಅಂದರೆ, ಮುಂದಿನ ದಿವಸಗಳಲ್ಲಿ ಇದೇ ಥರ ನೀವೇನಾದರೂ ಮಾಡಿದರೆ ಇಡೀ ರಾಜ್ಯದ ಚುನಾವಣೆ ಮೇಲೆ 28ರ ರಾಜ್ಯದ ಚುನಾವಣೆ ಮೇಲೆ ಗಂಭೀರವಾದಂಥ ಪರಿಣಾಮ ಬೀರುತ್ತೆ. ಅದರ ಹೊಣೆ ನಿಮ್ಮ ಮೇಲೆ ಬರುತ್ತೆ. ಅದಕ್ಕೆ ಪ್ರಾರಂಭ ನಾಂದಿ ದಾವಣಗೆರೆ ದಕ್ಷಿಣ ಚುನಾವಣೆ. ಓಕೆ ಸ್ನೇಹಿತರೆ, ನೀವು 15-20 ದಿವಸ ದಾವಣಗೆರೆಯಲ್ಲಿ ಕ್ಯಾಂಪ್ ಮಾಡಿದ್ರಿ. ಜಸ್ಟ್ 2 ತಾಸು ಬಂದೋಗಿದ್ದು ಜಮೀರ್ ಅಹಮದ್ ಖಾನ್ ಅವರು. ನೀವು ಕಳೆದೇ ಹೋಗ್ಬಿಟ್ರಿ. ಜನ ಜಮೀರ್ ಅಂತ ಕೂಗ್ತಾಯಿದ್ರು. ನಿಮ್ಮನ್ನು ಕೂಗಬಾರ್ದು ಅಂತ ನಾನು ಹೇಳಲ್ಲ, ಮತ್ತು ಕೂಗಲಿ ಅಂತ ನಾನು ಬಯಸಲ್ಲ. ಅಂದರೆ ಇವತ್ತು ನಿಮ್ಮಲ್ಲಿ ಅವರು ನಿಮ್ಮ ಕಮ್ಯುನಿಟಿಯಲ್ಲಿ ಮಾಸ್ ಲೀಡ್ರಾಗಿ ಡೆವಲಪ್ ಆಗಿಬಿಟ್ಟಿದ್ದಾರೆ, ಬೆಳೆದು ಬಿಟ್ಟಿದ್ದಾರೆ ಅವರು. ಜಾಫರ್ ಶರೀಫ್ರ ನಂತರ, ರೆಹಮಾನ್ ಖಾನ್ ಸಾಹೇಬ್ರ ನಂತರ, ಅಜೀಜ್ ಸೇಠ್ ಸಾಹೇಬ್ರ ನಂತರ ಇವತ್ತೇನಾದರೂ ಕರ್ನಾಟಕದಲ್ಲಿ ಇಡೀ ಮೈನಾರಿಟಿಗೆ, ನಾನು ಔಟ್ಸೈಡರ್, ನಾನು ಗಮನಿಸ್ತಾ ಇದ್ದೀನಿ, ಏನಾದರೂ ಇವತ್ತು ಮೈನಾರಿಟಿ ಲೀಡ್ರ್ ಆಗ್ತಕ್ಕಂಥ ಒಂದು ಶಕ್ತಿ ಆ ಥರ ದಿಕ್ಕಿನಲ್ಲಿ ಏನಾದರೂ ನಡೀತಿದ್ರೆ ಅದು ಜಮೀರ್ ಅವರು ಅಂತ ನನಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದನ್ನು ನೀವು ಕೂಡ ಗುರುತಿಸ್ಬೇಕು. ಪಕ್ಷ ಗುರುತಿಸಿದೆ, ನೀವು ಗುರುತಿಸ್ಬೇಕು. ನೀವು ನಾಳೆ ಏನೋ ನೀವು ಮಂತ್ರಿ ಆಗ್ರಿಯಪ್ಪ, ನನ್ನ ಸಮಸ್ಯೆ ಇಲ್ಲ. ಇದರಿಂದ ನಿಮಗೇನಾದ್ರು ಮಂತ್ರಿ ಸ್ಥಾನ ಸಿಗೋದಾದ್ರೆ ಖಂಡಿತ ಐ ಆಮ್ ವೆಲ್ಕಮ್ ಆಗಿ, ನಮ್ದು ಏನು ತೊಂದರೆ ಇಲ್ಲ. ಆದರೆ ಕಮ್ಯುನಿಟಿಯನ್ನು ಬಲಿ ಕೊಟ್ಟು ಮಂತ್ರಿ ಆಗ್ತಕ್ಕಂಥ ಕೆಲಸ ಮಾಡಬೇಡಿ. ಒಂದು ಕಮ್ಯುನಿಟಿಯನ್ನು ಬಲಿ ಕೊಟ್ಟು ನೀವು ಸಾದಿಕ್ ಅವ್ರನ್ನ ನೀವು ತೆಗ್ಸೋಕೆ ಬಂದ್ರಿ, ಇದು ಓಕೆ, ತೊಂದರೆ ಇಲ್ಲ. 2 ದಿವಸ ಮುಂಚೆ ಎಲೆಕ್ಷನ್ ಇದೆ, ಒಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಮನೆಗೆ ಹೋಗಿ ಅವ್ರು ಗಲಾಟೆ ಮಾಡ್ತಾರೆ. ಓಕೆ, ನೀವೇನು ಹೇಳೋದಿಲ್ಲ. ಅವ್ರ ಮನೆಗೆ ಹೋಗಿ ನುಗ್ಗಿ ಗಲಾಟೆ ಮಾಡ್ತಾರೆ ಕೆಲವರೆಲ್ಲ ಹೋಗ್ಬಿಟ್ಟು, ಅದ್ರ ಬಗ್ಗೆನೂ ನೀವೇನು ಹೇಳೋದಿಲ್ಲ. ಇವೆಲ್ಲವೂ ಕೂಡ ಜನ ಗಮನಿಸ್ತಿದ್ದಾರೆ. ಈ ಗಮನಿಸಿರ್ತಕ್ಕಂಥ ಜನ ಏನಿದ್ದಾರೆ, ಅತಿ ಹೆಚ್ಚು ಐಂದವರ್ಗ ಇರತಕ್ಕಂಥ ದಾವಣಗೆರೆ ದಕ್ಷಿಣ ಕ್ಷೇತ್ರ ಭಾಳ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾಯಿತ್ತು. ಮತದಾರರು ಇವತ್ತು ಭಾಳ ಮೆಚ್ಚುರ್ಡಿದ್ದಾರೆ ರೀ. ನಿಮ್ಮ ಮಾತು ಕೇಳಲ್ಲ, ನನ್ನ ಮಾತು ಕೇಳಲ್ಲ. ನಾನೆಲ್ಲೋ ಟಿ ವಿಯಲ್ಲಿ ಕೂತು ಭಾಷಣ ಮಾಡಿದರೆ, ನೀವೆಲ್ಲೋ ಮಾತಾಡಿದ್ರೆ ಭಾಷಣ ಕೇಳಲ್ಲ. ಜನಕ್ಕೆ ಅವ್ರದ್ದೇ ಅಂತ ಒಂದು ಜಡ್ಜ್ಮೆಂಟ್ ಇದೆ, ಒಂದು ನೆರೇಟಿವ್ ಕ್ರಿಯೇಟ್ ಆಗಿಬಿಡ್ತು. ದಾವಣಗೆರೆ ದಕ್ಷಿಣ ಅಹಿಂದ ಅಥವಾ ಮೈನಾರಿಟಿ ಕ್ಷೇತ್ರ, ಅದು ನೀವಲ್ಲಿ ನಿಮಗೆ ಕೊಟ್ಟಿಲ್ಲ, ನಮಗೆ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಜನಗಳ ಮನಸ್ಸಿನಲ್ಲಿ ಹೋಗ್ಬಿಡ್ತು. ನೀವ್ಯಾರೂ ಏನು ಮಾಡೋಕ್ಕಲ್ಲ. ಅದಕ್ಕೆ ಪುಷ್ಟಿ ಕೊಟ್ಟು ಜಮೀರ್ ಅವರು, ಜಬ್ಬಾರ್ ಅವರು ಇಲ್ಲಿ ಮೈನಾರಿಟಿ ಕೊಡಿ, ಮೈನಾರಿಟಿ ಇಲ್ಲ ಅಂತಂದ್ರೆ ಅಹಿಂದ ಕೊಡಿ, ಇಲ್ಲ ಲಿಂಗಾಯತರು ಕೊಡಿ ಅಂತ ಯಾಕೆ ಹೇಳಿದರು ಅಂದರೆ, ಅದು ಜನಗಳ ಭಾವನೆ ಆಗಿತ್ತು. ಆ ಭಾವನೆಯನ್ನು ಹೇಳಿದ್ರು, ಅದನ್ನು ಅರ್ಥ ಮಾಡ್ಕೊಳ್ಳೋದ್ರೆ ನೀವು ಫೇಲ್ ಆದ್ರಿ. ಹಾಗಾಗಿ ನೀವು ಎಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ ಅಂತಂದರೆ, ಏನು ಎಲ್ಲಿ ಮಿಸ್ ಆಗ್ತಾಯಿದೆ ಅನ್ನೋದನ್ನು ಬಿಟ್ಟು ನಿಮಗೇನು ಮಿಸ್ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀರಿ. ನಿಮಗೆ ಮಿಸ್ ಆಗೋದು ಅದು ಸೆಲ್ಫ್, ಇಲ್ಲಿ ಬೇರೆ ಮಿಸ್ ಆಗ್ತಾ ಇರೋದು ಸಮಾಜ. ನೀವು ಸಮಾಜವನ್ನು ಮಿಸ್ ಮಾಡ್ಕೊತಾ ಇದ್ದೀರಿ, ನಿಮಗೆ ಆಗ್ತಕ್ಕಂಥ ಮಿಸ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀರಿ. ಇದನ್ನು ನೀವು ಗಮನಿಸಬೇಕು. ಇದು ನಾನು ನಿಮಗೆ ಭಾಳ ಆತ್ಮೀಯರಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಇದು ನನ್ನ ಅಡ್ವೈಸ್ ಅಲ್ಲ, ಇದು ನನ್ನ ಸಲಹೆ ಅಲ್ಲ, ಇದು ನಾನು ನಿಮಗೆ ಏನು ಅಧಿಕಾರಿತವಾಗಿ ನಾನು ಹೇಳಲ್ಲ, ಇದು ನನ್ನ ಮನವಿ. ದಯಮಾಡಿ ಇದನ್ನು ಮಾಡಿ. ಭಾಳ ಕೆಳಗಿರ್ತಕ್ಕಂಥ ಕೂಲಿ ಮಾಡಿ ಬರ್ತಕ್ಕಂಥ ಆ ಜನಗಳಿಗೆ, ಆ ವರ್ಗಕ್ಕೆ ಅನ್ಯಾಯ ಮಾಡಬೇಡಿ. ಆ ಜನ ಇವತ್ತು ನಿಮ್ಮ ಜೊತೆಗಿರ್ತಾರೆ, ನಾಳೆನೂ ಇರ್ತಾರೆ. ಆ ದಿಕ್ಕಿನಲ್ಲಿ ಒಂದು ಲೀಡರ್ಶಿಪ್ಪನ್ನು ಬೆಳೆಸ್ಬೇಕಂತ ಕರ್ತವ್ಯ ನಿಮ್ಮ ಮೇಲಿದೆ. ಆ ಕೆಲಸವನ್ನು ನೀವು ಮಾಡಿ ಅಂತಕ್ಕಂಥ ಮನವಿಯನ್ನು ನಾನು ನಿಮಗೆ ಮಾಡ್ಕೊತಾ ಇದ್ದೀನಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.